ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ, ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು. ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಗುಟ್ಟಿನ ಥರನೇ ನನ್ನ ಎದೆಲು ಒಂದು ಗುಟ್ಟಿದೆ. ಅದನ್ನು ಹೇಳ್ಕೋಬೇಕು ಅನ್ನೋ ಮೊದಲೇ ಈ ಮದುವೆ ಗದ್ದಲ ಎಲ್ಲ ಆಗೋಯ್ತು. ಸತ್ಯ ಹೇಳೋಕ್ಕೆ ಸರಿಯಾದ ಸಮಯ ಬರಲಿ ಅಂತ ಕಾದೆ, ಬಟ್ ಅದು ಬರಲೇ ಇಲ್ಲ. ಈಗ ಸುಮ್ಮನಿದ್ದಷ್ಟು ಹೆಚ್ಚು ತಪ್ಪಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತಿದೆ. ನಿತ್ಯ, ನಾನು ಹೇಳೋ ಮಾತು ನಿಮಗೆ ಕೋಪ ಬರ್ಸುತ್ತೋ, ಮೋಸ ಮಾಡಿದೆ ಅನಿಸುತ್ತೋ, ಅಥವಾ ಸರಿ ಅನಿಸುತ್ತೋ ಗೊತ್ತಿಲ್ಲ. ಆದರೆ ನಾನು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮಗೂ ಏನೋ ಹೇಳಬೇಕು ಅನ್ನಿಸ್ಬೋದು, ಆದರೆ ಮೊದಲು ನಾನು ಮುಗಿಸ್ಬಿಡ್ತೀನಿ. ನೀವು ತುಂಬ ಸಲ ಕೇಳಿದ್ರಿ ಅಲ್ವಾ, ನನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ, ನಾನು ಯಾರನ್ನಾದರೂ ಪ್ರೀತಿಸ್ತಿದ್ದೀನಿ ಅಂತ. ಇದ್ದಾರೆ ನಿತ್ಯ. ನನ್ನ ಜೀವನದಲ್ಲೇ ಮದುವೆ ಆಗಲ್ಲ ಅನ್ನೋ ನಿರ್ಧಾರನ ಬದಲಾಯಿಸಿ ನನ್ನ ಹೃದಯದಲ್ಲಿ ಪ್ರೀತಿ ಹುಟ್ಟಿಸ್ದಾರ ಅವರು. ದೊಡ್ಡ ಮನೇಲಿದ್ರು ಒಂಟಿತನ ಕಾಡ್ತಿದೆ ಅಂದಾಗ ಜೊತೆಲಿ ನಿಂತವ್ರವರು. ಅವ್ರ ಹತ್ರ ಪ್ರೀತಿ ಹೇಳ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೆ. ಒಂಥರದಲ್ಲಿ ಹೇಳ್ಕೊಳ್ದೇ ಇದ್ರು ಇಬ್ರು ಮನ್ಸಿಗೂ ಸತ್ಯ ಗೊತ್ತಾಗೋಗಿತ್ತು. ಪ್ರೀತಿ ಅಂದರೆ ಹಾಗೆ ಅಲ್ವಾ ನಿತ್ಯ, ಹೇಳ್ದೇ ಇದ್ರು ಮನಸ್ಸು ಅರ್ಥ ಮಾಡ್ಕೊಬಿಡುತ್ತೆ. ಆದರೆ ನಿಮ್ಮ ಮದುವೆ ದಿನ ನಾನು ಸುಮ್ಮನೆ ಇದ್ದಿದ್ದೆ ಈ ಪ್ರೀತಿಗೆ ದೊಡ್ಡ ಸವಾಲಾಗ್ಬಿಡ್ತು. ಅವತ್ತು ನಾನು ನಿಮ್ಮ ಹತ್ರ ಈ ವಿಷಯ ಹೇಳ್ಕೋಬೇಕು ಅಂತ ಅಂದರೂ ಬಾಯಿಂದ ಯಾವ ಮಾತು ಬರಲಿಲ್ಲ. ಆದರೆ ಇವಾಗ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ನಿತ್ಯ. ನಾನು ಪ್ರೀತಿಸಿದ್ದು ಬೇರೆ ಇನ್ಯಾರನ್ನೂ ಅಲ್ಲ, ನಿಮ್ಮ ಜೊತೆಲೇ ಬೆಳೆದಿರೋ ಜೀವ, ನಿಮ್ಮೆಲ್ಲ ನೋವು ನಲಿವಲ್ಲಿ ಜೊತೆಲಿ ನಿಂತಿರೋ ನಿಧಿ. ನಿಮಗೆ ಸತ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಬಟ್ ನಿಧಿಗೆ ನನ್ನ ಜೀವನದಲ್ಲಿ ಏನೇನಾಯಿತು ಅಂತ ಹೇಳೋದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ನಿಧಿ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋಕ್ಕೆ ನಂಗೆ ಇನ್ನು ಇಷ್ಟ ಇಲ್ಲ. ಅವ್ರು ಇಷ್ಟು ದಿನ ಅನುಭವಿಸಿರೋ ನೋವೇ ಸಾಕು. ನಾನು ನಿಧಿ ಮುಖದಲ್ಲಿ ಮತ್ತೆ ನಗು ನೋಡಬೇಕು. ಯಾವುದನ್ನು ಬಚ್ಚಿಡದೆ ಎಲ್ಲ ಅವ್ರ ಮುಂದೆ ಹೇಳ್ಕೊಬಿಡ್ಬೇಕು. ಇದು ಒಂದ್ಸಲ ನನ್ನ ಜೊತೆ ನಿಂತು ನಂಗೆ ಸಹಾಯ ಮಾಡ್ತೀರಾ ಪ್ಲೀಸ್? ನಾವು ಮಾರಿಗುಡಿಗೆ ಹೋಗ್ತಿರೋ ವಿಚಾರನ ಮೊದಲು ನಾನು ಅಕ್ಕಂಗೆ ಹೇಳಬೇಕು. ಪಾಪ ಅವಳು ನಂತರನೇ ಸಂದರ್ಭದ ಸುಳಿಗೆ ಸಿಕ್ಕಿ ಒದ್ದಾಡ್ತಿದ್ದಾಳೆ. ಕರುನಾಡ ಕಣ್ಣ